ನಮಸ್ಕಾರ ಸ್ನೇಹಿತರೆ, ಎಂದಿನಂತೆ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಅನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಅಲ್ಲಿ ಬೆಳಗ್ಗೆನೆ ವ್ಲಾಗ್ ನ ಸ್ಟಾರ್ಟ್ ಮಾಡಿರ್ತೇನೆ. ಇವತ್ತು ಸಂಡೇ ಆದ್ರಿಂದ ತುಂಬಾ ಕೆಲಸ ಇದೆ. ನಾನು ಫಸ್ಟಿಗೆ ಒಂದ್ ಲೋಟ, ರಾತ್ರಿ ಎಲ್ಲ ತುಂಬಾ ಕೆಮ್ಮಾಯ್ತು, ಒಂದ್ ಲೋಟ ಟೀ ಕುಡಿದ್ಬಿಟ್ಟು ಕೆಲಸನ ಸ್ಟಾರ್ಟ್ ಮಾಡೋಣ ಅನ್ಕೊಂಡಿದ್ದೀನಿ. ಆಮೇಲೆ ಸಾಂಬಾರ್ ಇದೆ, ನೈಟ್ ಅದೇ ನಾನು ತರಕಾರಿ ಸಾಂಬಾರ್ ಮಾಡಿಟ್ಬಿಡ್ತೀನಿ. ಒಂದೊಂದ್ಸಲ ಬೆಳಗ್ಗೆ ಆಗಲ್ಲ, ಕೋಲ್ಡ್ ಇರುತ್ತಲ್ವಾ, ಬೇಗ ಇದ್ದು ಅಡುಗೆ ಅಂದ್ರೆ ತುಂಬಾ ಲೇಟ್ ಆಗುತ್ತೆ ಅಂದ್ಬಿಟ್ಟು ದೋಸೆ ಹಿಟ್ಟನ್ನ ರೆಡಿ ಮಾಡಿಟ್ಟಿದ್ದೀನಿ. ಈಗ ಟೀ ಕುಡಿದ್ಬಿಡೋಣ. ಸ್ವಲ್ಪ ಅನ್ನ ಇದೆ, ಅದನ್ನ ಚಿತ್ರಾನ್ನ ಮಾಡಿ ಕೊಡ್ತೀನಿ ಮಕ್ಕಳಿಗೆ. ದೋಸೆ ಹಿಟ್ಟೆಲ್ಲ ರುಬ್ಬಿಟ್ಟಿದ್ದೀನಿ, ಚಿತ್ರಾನ್ನಕ್ಕೆ ರೆಡಿ ಇಟ್ಬಿಟ್ಟು ಹೋಗ್ತೀನಿ. ಬಂದು ಹೆಚ್ಚಿಬಿಟ್ಟು ಅವ್ರಿಗೆ ಚಿತ್ರಾನ್ನ ಮಾಡ್ಕೊಡ್ತೀನಿ. ಲೆಮನ್ ರೈಸ್ ಮಾಡ್ತೀನಿ ಇವತ್ತು. ಸಾಕು, ಇಷ್ಟು ಅನ್ನ ಇದೆಯೋ ಅಷ್ಟಕ್ಕೆ ನಾನೀಗ 2 ಈರುಳ್ಳಿ ಅದನ್ನ ತಗೊಂಡಿದ್ದೀನಿ. ಇವಾಗ ಸ್ವಲ್ಪ ಟೀ ಕುಡಿದು ಆನಂತರ ನನ್ನ ಕೆಲಸನ ಸ್ಟಾರ್ಟ್ ಮಾಡ್ತೀನಿ. ಒಂದು ರಾಶಿ ಪಾತ್ರೆ ಬಟ್ಟೆಗಳೆಲ್ಲ ಇದೆ. ಸಂಡೇ ಸ್ವಲ್ಪ ಅಡುಗೆ ಕೆಲಸನೂ ಜಾಸ್ತಿ ಇರುತ್ತೆ. ಮಧ್ಯಾಹ್ನದ ಮೇಲೆ ನಮ್ಮ ಮನೆಯವರು ಏನಾದರೂ ನಾನ್ ವೆಜ್ ತರಬಹುದು. ಏನ್ ತರ್ತಾರೆ ಅಂತ ಗೊತ್ತಿಲ್ಲ. ಲಾಸ್ಟ್ ವೀಕಲ್ಲಿ ಏನು ತಂದಿರಲಿಲ್ಲ, ಅದಕ್ಕೆ ಈ ಸಲ ತರ್ತಾರೆ. ನಾನು ಬೇರೆ ಏನಾದರೂ ತರಿ ಅಂತ ಹೇಳಿದ್ದೀನಿ. ನೋಡ್ಬೇಕು ಏನ್ ತರ್ತಾರೋ ಗೊತ್ತಿಲ್ಲ. ಲೇಟ್ ಆಗುತ್ತೆ, ಅದಕ್ಕೆ ನಾನು ಇವತ್ತಿನ ಬ್ಲಾಗನ್ನ ಬೆಳಗ್ಗೆನೆ ಸ್ಟಾರ್ಟ್ ಮಾಡಿ ಏನ್ ಮಾಡೋಣ ಅಂತ, ಬೇರೆ ರೀಲ್ಸ್ ಎಲ್ಲ ಮಾಡೋದಿರುತ್ತೆ ಅಂತ. ಇವಾಗ ನಾನು ಲೆಮನ್ ರೈಸ್ನ ಮೊದಲಿಗೆ ಸಾಸಿವೆ, ಆನಂತರ ಬರೀ ಉದ್ದಿನ ಬೇಳೆ ಅಷ್ಟೇ ಹಾಕ್ಕೊಳ್ತೀನಿ, ಬೇರೆ ಏನು ಹಾಕಲ್ಲ. ಮತ್ತು ರೇಷನ್ ದಿನಸಿಗಳು ಎಲ್ಲ ಖಾಲಿಯಾಗಿದೆ, ತರಕ್ಕೆ ಹೋಗಬೇಕು. ಈಗ ನೋಡಿ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ, ಕಡಲೆ ಬೀಜ ಪ್ರತಿಯೊಂದು ಖಾಲಿಯಾಗಿದೆ, ತೊಗೊಂಬರ್ಬೇಕು. ಡಿಮಾರ್ಟ್ ಅಥವಾ APMC ಮಾರ್ಕೆಟ್ಗೆ ಹೋಗಬೇಕು. ಕರಿಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿ ಇದ್ದಾಗ ನಾನು ಜಾಸ್ತಿನೇ ಹಾಕ್ಕೊಳ್ತೀನಿ. ನಾನು ಮತ್ತು ನಮ್ಮ ಮನೆಯವರು ಸ್ವಲ್ಪ ಜಾಸ್ತಿನೇ ಕರಿಬೇವಿನ ಸೊಪ್ಪು ತಿಂಡಿಲಿದ್ದಾಗ ಆರಿಸ್ಕೊಂಡು ಚೆನ್ನಾಗಿ ತಿಂತೀವಿ. ಮಕ್ಳಿಗೂ ಹೇಳ್ತೀವಿ, ಅವರು ಕೆಲವೊಂದು ಸಲ ತಿಂತಾರೆ, ಹೇಳಿದಾಗ ಆಮೇಲೆ ಇದು ಮಾಡ್ತಾರೆ. ಕರಿಬೇವಿನ ಸೊಪ್ಪು ತುಂಬ ಒಳ್ಳೆಯದು ಸ್ನೇಹಿತರೆ, ಅದರಲ್ಲಿ ಐರನ್ ಅಂಶ ಜಾಸ್ತಿ ಇರುತ್ತೆ. ಕೆಲವರು ತಲೆಗೆ ಯೂಸ್ ಮಾಡ್ತಾರೆ, ತಲೆಗೆ ಅಪ್ಲೈ ಮಾಡಿದರೆ ಅಷ್ಟೆಲ್ಲ, ಹೊಟ್ಟೆಗೆ ತಗೊಂಡ್ರೆ ತುಂಬ ಒಳ್ಳೆಯದು. ರಕ್ತದಲ್ಲಿ ಏನೆಲ್ಲ ಅಂಶಗಳು ಸೇರುತ್ತೋ ಅದು ನಮ್ಮ ರಕ್ತ ಮಂಡಲಗಳ ಮೂಲಕ ನಮಗೆ ಬಾಡಿಲೇ ಎಲ್ಲ ಕಡೆ ಸಪ್ಲೈ ಮಾಡುತ್ತೆ. ಆದ್ದರಿಂದ ಆಹಾರದಲ್ಲೇ ಔಷಧಿ ಗುಣ ಇರೋಂಥ ಆಹಾರನ ಬಳಸಿದರೆ ತುಂಬ ಒಳ್ಳೆಯದು. ಕರಿಬೇವಿನ ಸೊಪ್ಪು ತುಂಬ ಒಳ್ಳೆಯದು. ಇದು ಕರಿಬೇವು ಅಂತ ಸಾಮಾನ್ಯವಾಗಿ ಎಲ್ಲರೂ ಹೇಳ್ತೀವಿ. ಇದು ಬೇವಿನ ಸೊಪ್ಪು, ಎರಡನೇ ಬೇವು, ಕರಿಬೇವು ಅಂತಾರೆ, ಅದು ಬೇವಿನ ಸೊಪ್ಪು. ನಾವೇನು ಬೇವಿನ ಸೊಪ್ಪು ಅಂತ ಯೂಸ್ ಮಾಡ್ತೀವಲ್ಲ, ಅದು ಹಬ್ಬಗಳಲ್ಲಿ ಬಾಗಿಲಿಗೆ ತೋರಣಕ್ಕೆ, ಬೇವು ಬೆಲ್ಲಕ್ಕೆ ಆ ಥರ ಯೂಸ್ ಮಾಡ್ತೀವಿ. ಇವಾಗ ಫೈನಲಿ ಎಲ್ಲ ಆಗಿ ಕೆಲಸ ಆಯಿತು. ಲೆಮನ್ನ ನೋಡಿ, ನಿಂಬೆಹಣ್ಣು ಪುಟಾಣಿ ಇತ್ತು, ಅದಕ್ಕೆ ಎರಡನ್ನು ಹೋಳು ಮಾಡಿದ್ನಲ್ಲ ಅದಿಷ್ಟು ಹಾಕಿದ್ದೀನಿ, ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ, ಅಷ್ಟೇ ಸಿಂಪಲ್ ಆಗಿ. ಈಗ ನಾನು ಸ್ವಲ್ಪ ಕೆಲಸ ಎಲ್ಲ ಇತ್ತು, ನಾನು ರಾತ್ರಿ ಎಲ್ಲ ಕೆಮ್ಮಿದ್ ಗೊತ್ತು, ಅದಕ್ಕೆ ನನ್ನ ಮಗನೇ ಅವನೇ ಬಂದು ಟಿಫನ್ ಎಲ್ಲ ಹಾಕೊಂಡು ತಂಗಿಗೂ ಹಾಕ್ಕೊಡ್ತಾ ಇದ್ದೇನೆ. ನೋಡಿ, ಒಂದು ರಾಶಿ ಪಾತ್ರೆ ಇದೆ, ನೆಕ್ಸ್ಟ್ ಬಟ್ಟೆ ಇದೆ, ಅವಳು ಸ್ನಾನ ಮಾಡಿಸ್ಬಿಟ್ಟು ತಲೆ ಸ್ನಾನ ಮಾಡಬೇಕು. ನಾನು ಅವಳಿಗೂ ನೀಟಾಗಿ ತಲೆ ಸ್ನಾನ ಎಲ್ಲ ಮಾಡಿ, ತುಂಬ ಕೆಲಸ ಇದೆ. ಫೈನಲಿ ಅವಳಿಗೆಲ್ಲ ತಲೆ ಸ್ನಾನ ಎಲ್ಲ ಮಾಡಿಸಾಯ್ತು. ಆಟ ಆಡೋಕ್ಕೆಲ್ಲ ಅಳ್ಕೊಂಡಿದ್ದಾಳೆ. ಅವಳಿಗೆ ಬಾಳೆಹಣ್ಣು ಹಾಕ್ಕೊಡ್ಬೇಕಂತೆ. ನಮ್ಮ ಮನೆಯವರು ಬಾಳೆಹಣ್ಣು ತಂದಿದ್ರು, ಒಂದು ಅರ್ಧ ಗೊನೆ ಸುಮಾರು. ಅದರಲ್ಲಿ ಎಷ್ಟು kg ಇತ್ತು ಗೊತ್ತಿಲ್ಲ. ನೋಡಿ, ದೋಸೆ ಹಿಟ್ಟನ್ನ ರುಬ್ಬಿಟ್ಟು ರೆಡಿ ಮಾಡಿಟ್ಟಿದ್ದೀನಿ, ಅದು ಕೂಡ ಉಬ್ಬಿದೆ, ಬೆಳಗ್ಗೆನೆ ಮಾಡಿ ರುಬ್ಬಿಟ್ಬಿಟ್ಟಿದೆ. ಈಗ ಒಂದು ಗ್ಲಾಸ್ ಕಾಫಿ ಕುಡಿಯೋಣ ಅಂತ ಇಷ್ಟು ಮಾಡಿಟ್ಟಿದ್ದೀನಿ. ನಂದು ಸ್ನಾನ ಗೀನ ಎಲ್ಲ ಆಯಿತು. ಫೈನಲಿ ಇವಳಿಗೆ ಬಾದಾಮ್ ಪುಡಿ, ನೋಡಿ ಬಾದಾಮ್ ಪೌಡ್ರ್ ಹಾಕಿದ್ದೀನಿ, ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ. ನಾನು ಜಾಗ್ರಿ ಹಾಕ್ಕೊಳ್ತಾ ಇದ್ದೀನಿ ಕಾಫಿಗೆ. ಇವಾಗ ಅವಳಿಗೆ ಹಾಲು ನೋಡಿ, ಅವಳಿಗೆ ಹಾಕ್ಬಿಟ್ಟು ಸಕ್ಕರೆನ ಅದೆಲ್ಲ ಚೆನ್ನಾಗಿ ಮಿಶ್ರಣ ಮಾಡಿ ಅದನ್ನು ಆ ಬಟ್ಲಿಗೆ ಹಾಕಿ ಒಂದು ಚಿಟಿಗೆ ಅಷ್ಟು ಅರಿಶಿನ ಹಾಕ್ತೀನಿ.
ಈ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು ಚಿಟಿಕೆ ಅರಶಿನ ಹಾಕಿ ಅದಕ್ಕೆ ಬಾಳೆಹಣ್ಣನ್ನ ಏಲಕ್ಕಿ ಬಾಳೆಹಣ್ಣು ತಂದಿದ್ದಲ್ಲ ಅದನ್ನು ಹಾಕಿ ಹೆಚ್ಚಿ ಕೊಡ್ತೀನಿ ಅವಳಿಗೆ. ನೀನೇ ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆ. ನಿನಗಲ್ಲ ಹಂಗಾದ್ರೆ ಈಗ ಬಾಳೆಹಣ್ಣು ಬೇಕಾ ಬೇಡವಾ? ಈ ರೀತಿಯಾಗಿ ಸ್ವಲ್ಪ ಆರಿದ ನಂತರ ಬಾಳೆಹಣ್ಣನ್ನ ಹೆಚ್ಚಿಬಿಟ್ಟು ಹಾಕ್ತೀನಿ. ಡೈರೆಕ್ಟ್ ಆಗಿ ಬಾಳೆಹಣ್ಣು ಕೊಟ್ರೆ ಅವಳು ತಿನ್ನಲ್ಲ ಸಾಮಾನ್ಯವಾಗಿ, ಜಾಸ್ತಿ ಎಲ್ಲೋ ಅಪರೂಪ 1-2 ಈ ತರ ತುಂಬಾ ಜಾಸ್ತಿ ತಂದಾಗ ಈಗ ಮಾಡ್ತೀನಿ. ಸ್ವಲ್ಪ ಶೀತ ಗೀತ ಆ ತರ ಇದ್ರೆ ಒಂಚೂರು ಅರಿಶಿನ ಹಾಕಿ ಕೂಡ ಕೊಡ್ತೀನಿ ಹಾಲಿಗೆ. ತುಂಬಾ ರುಚಿಯಾಗಿರುತ್ತೆ. ಆದ್ರೆ ಅರಿಶಿನ ಹಾಕುವಾಗ ತುಂಬಾ ಬಿಸಿ ಇರುತ್ತಲ್ವಾ, ಆವಾಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಡ್ಬೇಕು. ಅದರದ ಆ ವಾಸನೆ, ಅರಿಶಿನದ ವಾಸನೆ ಬರೋದಿಲ್ಲ. ಹಸಿ ಹಾಲಿಗೆ ಯಾವತ್ತೂ ಅರಿಶಿನ ಹಾಕಬಾರ್ದು, ಅದು ತುಂಬಾ ಕಹಿಯಾಗಿ ಕುಡಿಯುವಾಗ ಕಷ್ಟ ಆಗುತ್ತೆ. ಈಗ ಬಾಳೆಹಣ್ಣು ಅಂದ್ರೆ ಇಷ್ಟ ಅವಳಿಗೆ. ನೋಡಿ, ಒಂದು ಅರ್ಧ ಗೊನೆ ಎಷ್ಟಿತ್ತು ಅದು. ಈ ಸೈಡೆಲ್ಲ ನಾವು ತಿಂದ್ಬಿಟ್ಟು ಖಾಲಿ ಮಾಡಿದೀವಿ, ನಾನು ನಮ್ಮ ಮನೆಯವರು ಎಲ್ಲರೂ ಸೇರ್ಕೊಂಡು. ಆ ಕಡೆ ಎಲ್ಲ ಇತ್ತು, ಇಷ್ಟಿದೆ ಇನ್ನ. ಈಗ ಅದನ್ನೇ ಜಾಸ್ತಿ ಇರೋದ್ರಿಂದ ಬಾಳೆಹಣ್ಣು ಹಾಲಿಗೆ ಹಾಕಿ ಕೊಡ್ಬೇಕು ಅವಳಿಗೆ. ನೋಡ್ಬೇಡ ನೀನ್ ಪಾಡಿಗೆ. ನೋಡಿ, ಈ ತರ ಆ ಸಕ್ಕರೆ, ಬಾದಾಮ್ ಪೌಡ್ರು ಎಲ್ಲ ಮಿಕ್ಸ್ ಮಾಡಿ ಅರಿಶಿನ ಹಾಕಿರ್ತೀನಲ್ಲ, ಅದಕ್ಕೇನೆ ಇದನ್ನ ಬಾಳೆಹಣ್ಣು ಈ ತರ ಹಾಕಿ ಒಂದ್ ಬಟ್ಲ ಕೊಟ್ಬಿಟ್ರೆ ಹೊಟ್ಟೆ ತುಂಬಾ ತಿಂತಾಳೆ. ಅದನ್ನ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ನಿಮ್ಮ ಮಕ್ಕಳಿಗೂ ಇದೇ ರೀತಿ ಮಾಡಿಕೊಡಿ. ಪ್ರೋಟೀನ್ ತುಂಬಾ ಚೆನ್ನಾಗಿ ಸಿಗುತ್ತೆ ಇದರಿಂದ. ಎನರ್ಜಿ, ಪ್ರೋಟೀನ್ ಇರುತ್ತಲ್ವಾ, ತುಂಬಾ ಚೆನ್ನಾಗಿ ಇರುತ್ತೆ. ಸಾಧ್ಯವಾದ್ರೆ ಸಕ್ಕರೆ ಬದಲು ಜಾಗ್ರಿ ಹಾಕಿದ್ರೆ ಒಳ್ಳೇದು. ಇವಳು ಜಾಗ್ರಿ ಹಾಕಿದ್ರೆ ಇದು ಮಾಡ್ತಾಳೆ, ಅದಕ್ಕೆ ಅಪರೂಪಕ್ಕೆ ಮಾತ್ರ ನಾನು ಸಕ್ಕರೆ ಹಾಕೊಡೋದು. ಯಾವಾಗಲೂ ಇವಳಿಗೆ ಸಕ್ಕರೆ ಹಾಕಲ್ಲ. ತುಂಬಾ ಲೇಟ್ ಆಗಿತ್ತು ಅಂತ ಸ್ವಲ್ಪ ಚಿತ್ರಾನ್ನ ತಿಂದಿದ್ಲು, ಅದಕ್ಕೋಸ್ಕರ. ಮಧ್ಯಾಹ್ನ ಇನ್ನ ಲೇಟ್ ಆಗುತ್ತೆ ಊಟ ಎಲ್ಲ ಅಂದ್ಬಿಟ್ಟು ಸ್ವಲ್ಪ ಎನರ್ಜಿ ಇರಲಿ ಅಂತ ಸಕ್ಕರೆ ಹಾಕಿದ್ದೆ. ನೋಡಿ, ಸುಮಾರು ಒಂದು 5-6 ಮೇಲೆ ಬಾಳೆಹಣ್ಣು. ನಮಸ್ಕಾರ ಸ್ನೇಹಿತರೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ನಮಸ್ಕಾರ.